ಮತ್ತು ಟಯರಲ್ಲಿ ಟೈರ್ ಬಗ್ಗೆ ಹೇಳ್ತೀನಿ ನೋಡಿ. ಇದು ಟೈರ್ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಸರ್. ಇಂಜಿನ್ ಹೆಂಗೆ, ಗ್ಲಾಸ್ ಹೆಂಗೆ, ಟೈರು ಅಷ್ಟೇ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಮೇನು ಟೈರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಟಯರಲ್ಲಿ ಕೆಲವ್ರು ಏನು ಮಾಡ್ತಾರೆ, ಮೈಲೇಜ್ ಬರಲಿ ಅಂತ ಜಾಸ್ತಿ ಏರ್ ಇರ್ತಾರೆ, ಏರ್ ಜಾಸ್ತಿ ಇರ್ತಾರೆ. ಅದು ತುಂಬ ತಪ್ಪು. ಆ ಥರ ಯಾವುದೇ ಕಾರಣಕ್ಕೂ ಆ ಥರ ಇಡಬಾರ್ದು ಏರ್ನ. ಸೊ ಎಷ್ಟಿದೆ ಮಿನಿಮಮ್ಮು 30 ಇಂದ 32 ಫ್ರಂಟ್ ವೀಲ್ ಆದ್ರೂ ಬ್ಯಾಕ್ ವೀಲ್ ಆದ್ರೂ 30. ಇದು ಕನ್ಫ್ಯೂಷನ್ ಇದೆ ಸರ್. ಪೆಟ್ರೋಲ್ ಬಂಕ್ ಹೋದ್ರೆ ಈಗ ನಾವು ಒಂದು ಹೇಳಿದ್ರೆ ಇಲ್ಲ ಅಣ್ಣ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳಿ ಅಂತಾರೆ, ಇಲ್ಲ ಇಡ್ಸಿ ಅಂತಾರೆ. ಅವ್ರಿಗೂ ಒಂದು ಮೆಜರ್ಮೆಂಟ್ ಗೊತ್ತಿರಲ್ಲ. ಎಷ್ಟು ಇರಬೇಕು ಸರ್ ಆಕ್ಚುಲಿ ಏರ್ ಸರ್? 30 ಇಂದ 32. 30 ಇಂದ ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು. ಯೂಶಲಿ ನಾವು ನೋಡಿದಾಗ ಏನ್ ಮಾಡ್ತಾರೆ, ಬ್ಯಾಕ್ 40 ಇಡ್ತಾರೆ, ಫ್ರಂಟ್ ಗೆ 36 ಇಡ್ತಾರೆ. ಇಲ್ಲ, ಅದು ಯಾವುದೇ ಕಾರಣಕ್ಕೂ ಅದಿಲ್ಲ. ಸೊ ಅದು ಕಂಪ್ನಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಕಂಪ್ನಿಯಲ್ಲಿ ಇನ್ನೊಂದು ಅದ್ರದ್ದೊಂದು ಇದನ್ನ ಆಪ್ಷನ್ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಯಾವುದೇ ಗಾಡಿ ಆದ್ರೆ ಅವ್ರದ್ದು ಗಾಡಿ ಡೋರ್ ಓಪನ್ ಮಾಡಿದ್ರೆ ಇಲ್ಲಿ ಕೊಟ್ಟಿರ್ತಾರೆ, ಕಂಪ್ನಿ ಅವರು ಸ್ಟಿಕ್ಕರ್ ಕೊಟ್ಟಿದ್ದಾರೆ ನೋಡಿ. ಈ ಸ್ಟಿಕ್ಕರ್ ಕೊಟ್ಟಿರ್ತಾರೆ ನೋಡಿ. ಸೊ ಫ್ರಂಟ್ ಎಷ್ಟಿದೆ ಆಯ್ತಾ? ಸೊ ಫ್ರಂಟ್ ಇಷ್ಟು, ರಿಯರ್ ಇಷ್ಟು. ಫ್ರಂಟು 32 ಇದೆ ಆಯ್ತಾ, ಬ್ಯಾಕು 29 ಇದೆ ಆಯ್ತಾ. ಫ್ರಂಟ್ ಏನಕ್ಕೆ 32 ಅಂದ್ರೆ ಇಂಜಿನ್ ವೆಯ್ಟ್ ಇರುತ್ತೆ ಅಂತ, ಅದಕ್ಕೆ 32. ಸೊ ಬ್ಯಾಕಲ್ಲಿ ಖಾಲಿ ಓಡ್ತಾ ಇರೋದ್ರಿಂದ 29 ಅಂತ ಕೊಟ್ಟಿರ್ತಾನೆ. ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಏನಾಗುತ್ತೆ, ಹೊರಗಡೆ ಹೋದಾಗ ಎಷ್ಟು ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಅದೇ ಮತ್ತೆ ನಾವು ಒಬ್ಬರೇ ಓಡಾಡ್ತಾರಾಗ ಎಷ್ಟು ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡಿ, ಕಾನ್ಸ್ಟೆಂಟ್ ಆಗಿ 30 ಇಂದ 32 ಇಟ್ಕೊಳ್ಳಿ ಆಯ್ತಾ, ಸಾಕಷ್ಟು. ಅವಾಗ ಏನಾಗುತ್ತೆ, ಇಂಜಿನ್ ಯಾವಾಗ ನೀವು ವೆಯ್ಟ್ಗೆ ಇಂಜಿನ್ ವೆಯ್ಟು ಮತ್ತು ಈಗ ಬಾಡಿ ವೆಯ್ಟು ಅಂದರೆ ಒಬ್ಬ ಮನುಷ್ಯ ಕೂತ್ಕೊಂತಾನಲ್ಲ, ಸೊ ಅದರಲ್ಲಿ ಇವಾಗ ನೋಡಿ ಟೈರು ಕುಷನಿಂಗ್ ಸ್ವಲ್ಪ ಪ್ರೆಸ್ ಆಗುತ್ತೆ. ಇದು ನಾವು ಇಟ್ಟಿರೋದು 30 ಇಂದ 32. ಸೊ ಇದರಲ್ಲಿ ಏನಾಗುತ್ತೆ, ನೀವು ಜಾಸ್ತಿ ಇಟ್ಟಾಗ ಇದೇನಾಗುತ್ತೆ, ಹಾಡಾಗ್ಬಿಡುತ್ತೆ, ವೀಲು ಹಾಡಾಗುತ್ತೆ, ಮತ್ತೆ ಎಗಿರುತ್ತೆ ಗಾಡಿ ಅಂತ. ಎಗಿರುತ್ತೆ ಅನ್ನೋದಕ್ಕಿಂತ ಇದೇನಾಗುತ್ತೆ, ಕಲ್ ಥರ ಆಗ್ಬಿಡುತ್ತೆ. ಈಗ ರಬ್ಬರ್ ವೀಲ್ ಅಲ್ಲ ಅದು, ಏರ್ ಜಾಸ್ತಿ ಇಟ್ಟಾಗ ಅದು ಐರನ್ ವೀಲ್ ಥರ ಆಗ್ಬಿಡುತ್ತೆ. ಐರನ್ ವೀಲ್ ಆಗ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈಗ ಫ್ಲಾಟ್ ಇರುತ್ತೆ ನೋಡಿ, ಬನ್ನಿ ಈ ಫ್ಲಾಟ್ ಇದೆಯಲ್ಲ, ಈ ಫ್ಲಾಟ್ ಬರಲ್ಲ ಅವಾಗ. ಏರ್ ಕಮ್ಮಿ ಸ್ವಲ್ಪ ಮೀಡಿಯಂ ಆಗಿದ್ದಾಗ ಈ ಫ್ಲಾಟು ಇಲ್ಲಿಂದ ಇಲ್ಲಿವರೆಗೂ ಸಮ ಇರುತ್ತೆ. ಎಲ್ಲಾ ಗ್ರಿಪ್ಪು ರೋಡ್ ಮೇಲೆ ಇರುತ್ತೆ, ಈ ತರ ಫುಲ್ ಗ್ರಿಪ್ ಫ್ಲಾಟ್ ಆಗಿ ಟಚ್ ಆಗುತ್ತೆ. ಫ್ಲಾಟ್ ಆಗಿ ಅಂದ್ರೆ ಈ ಫ್ಲಾಟ್ ನಿಮ್ಗೆ ರೋಡ್ ಮೇಲೆ ಇರುತ್ತೆ. ಯಾವಾಗ ಈ ಎಂಡಿಂದ ಆ ಎಂಡ್ವರೆಗೂ ಕೂಡ ರೋಡ್ಗೆ ಟಚ್ ಆಗುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಮಾರ್ಕ್, ಇಲ್ಲಿಂದ ಕಾಣಿಸ್ತಾ ಇದೆ ಮಾರ್ಕ್. ಸೊ ಯಾವಾಗ ನೀವು ಓವರ್ ಆಗಿ ಇದು ಕೊಡ್ತೀವಿ ಅನ್ಕೊಳ್ಳಿ, ಏರ್ ಹಾಕಿದಾಗ, ಸೊ ಇದನ್ನು ಟಚ್ ಆಗಲ್ಲ, ಈ ಕಡೆನೂ ಟಚ್ ಆಗಲ್ಲ. ಕಂಪ್ಲೀಟ್ ಸೆಂಟರ್ ಲೈನ್ ಇದೆಯಲ್ಲ, ಸೆಂಟರ್ ಲೈನ್ ಅಲ್ಲಿ ಅಂದ್ರೆ ಬಂದ್ಬಿಟ್ಟಿರುತ್ತೆ ಮೇಲ್ಕೆ, ಈ ತರ ಬಂದ್ಬಿಡುತ್ತೆ, ಉಬ್ಬು ಊದ್ಕೊಂಡಿರುತ್ತೆ. ಆವಾಗ ನಿಮ್ಗೆ ರೋಡ್ ಗ್ರಿಪ್ಪು ಕಮ್ಮಿ, ಮತ್ತೆ ಬ್ರೇಕಿಂಗು ಕಮ್ಮಿ, ಮತ್ತೆ ಅದ್ರ ಜೊತೆಗೆ ಸಸ್ಪೆನ್ಷನ್ ಹೋಗುತ್ತೆ, ಸ್ಟೇರಿಂಗ್ ಹೋಗುತ್ತೆ, ಎಲ್ಲಾ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಮೇಜರು. ಈಗ ಬಾಡಿಯಲ್ಲಿ ನಾವು ಹೆಂಗೆ ನಾವು ಟೈಮ್ ಸರಿ ಊಟ ಮಾಡಿದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೋ, ಅದೇ ತರನೇ ಇದನ್ನು. ಸೊ ಏರ್ ಇಂದ ನಿಮ್ಗೆ ಇಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ಏರ್ ಪರ್ಟಿಕ್ಯುಲರ್ ಆಗಿ ಅದನ್ನ ನೋಡ್ಕೋಬೇಕು ಆಯ್ತಾ. ಏರ್ ಯಾವಾಗಲೂ ಅಷ್ಟೇ ವೀಕ್ಲಿ ಒನ್ಸು ನೀವು ಅದನ್ನ ಚೆಕ್ ಮಾಡ್ತಾ ಇರ್ಬೇಕು. 30 ಇಂದ 32 ಬೆಟರ್ ಪರ್ಫಾರ್ಮೆನ್ಸ್. ಆಮೇಲೆ ಇದರಲ್ಲಿ ಯಾವಾಗ ಇದು ಜಾಸ್ತಿ ಆಗುತ್ತಲ್ಲ, ಒಂದು ಸಣ್ಣ ಕಲ್ಲು ಟಚ್ ಆದ್ರೂ ಕೂಡ ದಡ್ ಅನ್ನುತ್ತೆ, ಆಮೇಲೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಟೈರ್ ಹೊಡೆದೋದ್ರೆ ಆಕ್ಸಿಡೆಂಟ್ ನಿಮ್ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಗಾಡಿ. ಫ್ರಂಟ್ ಟೈರ್ ಇದಾಯ್ತು, ಬ್ಲಾಸ್ಟ್ ಆಯ್ತು ಅನ್ಕೊಳ್ಳಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಗಾಡಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ. ಈಗ 80-100 ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಓವರ್ ಇದಾಕಿರ್ತಾರ, ಏನು ಇದು ಏರ್ ಮಾಡಿರ್ತೀರ. ಸೊ ಅವಾಗ ಏನಾಗುತ್ತೆ, ಸಣ್ಣದೊಂದು ಕಲ್ಲು ಬಿತ್ತು ಅಂದ್ರೂ ನೀವು ಹೋಗ್ತಾರ ಸ್ಪೀಡಲ್ಲಿ ಆಲ್ಮೋಸ್ಟ್ ಒಂದು 100 ಅನ್ಕೊಳ್ಳಿ, 100 ಇರೋ ಸ್ಪೀಡಲ್ಲಿ ಗಾಡಿ ತುಳಿಯೋದ್ರ ಜೊತೆಗೆ ಅದನ್ನ ಒಡೆಯುತ್ತೆ. ಅದಕ್ಕೆ ಹಿಟ್ ಆಗುತ್ತೆ. ಹಿಟ್ ಆಗೋದು ಹೆಂಗೆ ಅಂತಂದ್ರೆ, ಆಲ್ಮೋಸ್ಟ್ ಅದು ಪ್ರೆಷರ್ ಎಷ್ಟು ಬೀಳುತ್ತೆ ಅಂದ್ರೆ, ಆಲ್ಮೋಸ್ಟ್ 2 ರಿಂದ 3 ಟನ್ ಪ್ರೆಷರ್ ಬೀಳುತ್ತೆ ಅದ್ರ ಮೇಲೆ ಆ ಸ್ಪೀಡಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಒಡೆದೋಗುತ್ತೆ. ಟೈರ್ ಒಡೆದೋದಾಗ ನಿಮ್ಗೆ ಯಾವ ಕಡೆ ಪಂಕ್ಚರ್ ಆಯ್ತು, ಈಗ ರೈಟ್ ಸೈಡ್ ಆಗ್ಬೋದು, ಲೆಫ್ಟ್ ಸೈಡ್ ಆಗ್ಬೋದು. ಅಕಸ್ಮಾತ್ ಲೆಫ್ಟ್ ಸೈಡ್ ಆದ್ರೆ ನಿಮ್ ಪುಣ್ಯ, ಉಳ್ಕೋ ಚಾನ್ಸಸ್ ಇರುತ್ತೆ. ಲೆಫ್ಟ್ಗೆ ಎಲ್ಲ ಹೇಳ್ಕೊಂಡು ಹೋಗುತ್ತೆ, ಸ್ವಲ್ಪ ಸೇಫ್ ಆಗ್ಬೋದು. ಆದ್ರೆ ಡೇಂಜರೇ, ಆದ್ರೂ ಡೇಂಜರೇ.
ಯಾಕಂದ್ರೆ ಲೆಫ್ಟ್ ಸೈಡ್ ಗಾಡಿ ನಿಂತಿದ್ರೆ ನೀವು ಉಳಿಯೋದು ಕಷ್ಟ ಆಗುತ್ತೆ. ರೈಟ್ ಸೈಡ್ ಅಂತೂ ಇನ್ನೂ ಡೇಂಜರ್, ರೈಟ್ ಸೈಡ್ ಎಡ್ಕೊಂಡು ಹೋಗ್ತಾರೆ ಗಾಡಿಗಳು ಬರ್ತಾರೆ. ಆಪೋಸಿಟ್ ಗಾಡಿಗಳಿಗೆ ಹೊಡಿತೀರಾ. ಸೊ ಅದು ಉಳಿಯೋದಂತೂ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಏರು ತುಂಬಾ ಇಂಪಾರ್ಟೆಂಟು. ಎಷ್ಟು ಇದಾಗುತ್ತೋ ಆಮೇಲೆ ತುಂಬಾ ಕಮ್ಮಿನೂ ಆಗಬಾರ್ದು. ಟೈರ್ ಬಿಸಿಯಾಗಿ ಏನು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಜಾಸ್ತಿನೂ ಆಗಬಾರ್ದು. ಮೀಡಿಯಮ್ ಕಂಪ್ನಿಯವ್ರು ಏನು ಕೊಟ್ಟಿರ್ತಾರೋ ಅವರು ನೋಡಿ ನಮ್ಮ ಥರ ನಿಮ್ಮ ಥರ ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಅವರು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಟೈರ್ ಕಂಪ್ನಿಯವ್ರಿಗೆ ಅದು ವಹಿಸಿರ್ತಾರೆ. ಎಷ್ಟು ನೀವು ನೋಡಪ್ಪ, ನೀವು ಕೊಡ್ತಾರ ಟೈರ್ಗೆ ಎಷ್ಟು ಪ್ರೆಷರ್ ಇಡಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ನಾನಾ ಥರ ಅದನ್ನು ಚೆಕ್ ಮಾಡಿ, ಇಂಜಿನಿಯರ್ಸ್ ಇರ್ತಾರೆ, ಅವರು ಎಲ್ಲ ಚೆಕ್ ಮಾಡಿ ಒಂದು ಫೈನಲ್ ಒಪಿನಿಯನ್ ಕೊಡ್ತಾರೆ. 29 to 32 ಅಂತ. ನೀವು 30 ಇಂದ 32 ಎಲ್ಲ ಟೈರ್ಸು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಸೊ ಇದ್ರ ಜೊತೆಗೆ ಏರ್ ಜಾಸ್ತಿ ಆಯಿತು ಅಂದರೆ ಸಸ್ಪೆನ್ಷನ್ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಸ್ಟೇರಿಂಗ್ ಬಾಕ್ಸ್ ಹೊಟ್ಟೋಗುತ್ತೆ. ಯಾವ ತರ ಟೈರ್ ಹಾಕೋದು? ಈ ಕೆಲವರು ಈಗ ಮಾಡಿಫೈಡ್ ಮಾಡಿ ಇಷ್ಟಪ್ಪ ಟೈರ್ ಹಾಕ್ತಿರ್ತಾರೆ. ಈ ಜೀಪ್ ಗಳಿಗೆ ಹಾಕ್ತಾರೆ ಆ ತರ ಟೈರ್ ನೋಡ್ತಿರ್ತೀರಾ, ಸ್ವಿಫ್ಟ್ ಗಳಿಗೆ ಮತ್ತೆ ತಾರ್ಗೆಲ್ಲ ಇಷ್ಟಪ್ಪ ಟೈರ್. ಅದಕ್ಕೂ ಅಷ್ಟೇನಾ ಸರ್? 30 to 32 ನೇನಾ? ಅದು 35, ಕೆಲವು ವೆಹಿಕಲ್ಸ್ ಎಲ್ಲ 35 ವರೆಗೂ ಹೋಗ್ತಾರೆ. ಅದು PSI ಅಂತಂದ್ರೆ ಒಳಗಡೆ ಹೋಗೋ ಪ್ರೆಷರ್ ಅಲ್ಲ, ಅದು ಹೊರಗಡೆ ತೆಳ್ಳೋ ಪ್ರೆಷರ್ ಅದು. ಈಗ ವಾಲ್ವ್ ಅಲ್ಲಿ ನೀವು ಲಾಕ್ ಮಾಡಿದಾಗ ಒಳಗಡೆ ಎಷ್ಟಿದೆ, ನಾನು ಎಷ್ಟು ಆಚೆ ಬರ್ತೀನಿ ಅನ್ನೋ ತೋರಿಸುತ್ತದು. ನಾನು ಒಳಗಡೆ ಎಷ್ಟಿದ್ದೀನಿ ಅಂತ ತೋರಿಸಲ್ಲ. ಏನಾದ್ರು ಪ್ರೆಷರ್, ಔಟ್ಪುಟ್ ಪ್ರೆಷರ್ನ ನಿಮ್ಗೆ ಅದು ಕ್ಯಾಲ್ಕುಲೇಟ್ ಮಾಡೋದು. ಒಳಗಡೆ ಎಷ್ಟು ಹೋಗ್ತಾ ಇದೆ ಅಂತ ತೋರಿಸಲ್ಲ. ಸೊ ಪ್ರೆಷರ್ ತುಂಬಿದ್ಮೇಲೆ 32 ಅಂತ ನೀವು ಲಾಕ್ ಮಾಡಿದ್ರೆ 32 ವಾಪಸ್ ಹೊಡಿಯುವಾಗ ಅದು ತೋರಿಸುತ್ತೆ ಫಿಲ್ ಆಗಿದೆ ಅಂದ್ಬಿಟ್ಟು ವಾಪಸ್ ಹೊಡಿಯೋದನ್ನು ತೋರಿಸುತ್ತೆ 32 ಅಂತ. ಸೊ ಹೋಗ್ತಾ ಇರೋದು ಒಳಗಡೆ ಹೋಗ್ತಾ ಇದೆ, ಇಷ್ಟು ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಸೊ ಇದು ಇದರಲ್ಲಿ. ಸೊ ಟೈರ್ ಎಷ್ಟೇ ದಪ್ಪ ಆದರೂ ಕೂಡ ಒಳಗಡೆ ಹೋಗಿ ಔಟ್ಪುಟ್ ಪ್ರೆಷರ್ ನಿಮಗೆ 30 ಇಂದ 35 ಬರೋದು. ಅದನ್ನು ಜಾಸ್ತಿ ಬರಲ್ಲ. ಸೊ ಅಷ್ಟೇ, ಅದನ್ನು ನೋಡ್ಕೊಳ್ಳಿ.